ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಶೇಷ ಅಂತ ಇವಾಗ ತಮ್ಮಲ್ಲೇ ನೋಡಿರ್ತೀರ. ಇದು ಮೈಸೂರಿಗೆ ಹೋಗಬೇಕು ಅಂತಿದ್ವಿ. ಅಲ್ಲಿ ಹೋದರೆ ಏನೇನು ಪ್ಲೇಸ್ ನೋಡ್ತೀವಿ, ಯಾವ ಥರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಒಪಿನಿಯನ್ ತಿಳಿಸಿ. ಇವಾಗ ಅಮ್ಮಗೆ ಕರ್ನಾಟಕ ಕೊಡ್ತೀವಿ ಅಂದರು, ಅದರಿಂದ ಕರ್ನಾಟಕ ತೊಗೊಳೋಣ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕನ್ನಡಕ ಇಸ್ಕೊಂಡು ಮತ್ತೆ ಏನೋ ಇದು ಹೇಳ್ತಾರಲ್ವ, ಆ ಜೆರಾಕ್ಸ್ ಬೇಕು, ಈ ಜೆರಾಕ್ಸ್ ಬೇಕಂತ, ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಂತೆ. ಅದಕ್ಕೆ ಅಮ್ಮನ ಅಲ್ಲಿ ಕೂರಿಸ್ಬಿಟ್ಟು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಆ ಥರ ನಾವು ಹೋಗಿದ್ದು ಒಂದು 2 ಗಂಟೆ ಹಂಗೆ ಹೋಗಿದ್ವಿ, ಅದರಿಂದ ತುಂಬ ಬಿಸಿಲಿತ್ತು ನೋಡಿ. ಇದು ಬಂಗಾರಪೇಟೆ ಸರ್ಕಲ್ ಹತ್ರ ಜೆರಾಕ್ಸ್ ತಗೊಂಡು ಮತ್ತೆ SNR ಇದೆಯಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬರ್ತಾ ಇದ್ದೀನಿ. ಅಂದರೆ ಅಮ್ಮಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತಲ್ಲ, ಆದ್ದರಿಂದ ತೋರಿಸ್ಕೊಂಡ್ವಿ. ಅದು ಕನ್ನಡಕ ಹಾಕ್ರಿ, ಹಂಗೆ ಡ್ರಾಪನ್ನು ಕೊಟ್ಟಿದ್ದಾರೆ. ಡ್ರಾಪು ಹಾಕಿದರೆ ಕಡಿಮೆ ಆಗುತ್ತೆ ಅಂತಂದು ಹೇಳಿದ್ದಾರೆ. ಸರಿ ನೋಡೋಣ ಅಂತ ಇವಾಗ ಕನ್ನಡಕ ಕೊಡೋದಕ್ಕೆ ಜೆರಾಕ್ಸ್ ಕೇಳಿದರು. ಜೆರಾಕ್ಸ್ ಮಾಡಿಸ್ಕೊಂಡು ಇವಾಗ ಬರ್ತಾ ಇದ್ದೀನಿ. ಅಲ್ಲೊಬ್ರು ಸಬ್ಸ್ಕ್ರೈಬರ್ ಸಿಕ್ಕರು, ಹಂಗೆ ಮಾತಾಡಿಸ್ಕೊಂಡು ಅವರು ಕ್ಯಾಮ್ರಾ ಮುಂದೆ ಬರಲಿಲ್ಲ, ಅದರಿಂದ ತೋರಿಸ್ಲಿಲ್ಲ ಅಷ್ಟೇ. ನೋಡಿ ಅಮ್ಮ ಕೂತ್ಕೊಂಡಿದ್ರು. ಇವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ತಂದೆ ನೋಡಿ, ಇವರೇ ಡಾಕ್ಟ್ರು ಟೆಸ್ಟ್ ಮಾಡಿ ಕನ್ನಡಕ ಕೊಡ್ತಾರೆ. ಅದರಿಂದ ನೋಡಿ ಕನ್ನಡಕ ಎಲ್ಲ ಈ ಥರ ಬರೆದಿಟ್ಟಿರ್ತಾರೆ ಯಾರ್ಯಾರ್ದು ಅಂತ. ಫಸ್ಟಿಗೆ ಅಂದರೆ ಆರ್ಡ್ರ್ ಮಾಡ್ತಾರೆ, ಎಷ್ಟು ಪಾಯಿಂಟ್ ಎಷ್ಟಿರುತ್ತೆ, ಒಂದು ಕಣ್ಣಿಗಿದೆಯಾ 2 ಕಣ್ಣಿಗಿದೆಯೋ ಅಂತ ನೋಡಿಬಿಟ್ಟು ಪಾಯಿಂಟ್ ಎಷ್ಟಕ್ಕಿದೆ ನೋಡಿಬಿಟ್ಟು ಬರೆದಿಡ್ತಾರೆ. ಇಲ್ಲ ಅಂದರೆ ಆರ್ಡ್ರ್ ಮಾಡಿ ತರಿಸಿ ಗುರುವಾರ ಕೊಡ್ತಾರೆ. ಇಲ್ಲ ಅಂದರೆ ಆವಾಗಲೇ ಇದ್ದರೆ ಆ ಪಾಯಿಂಟಿಂದು ಆವಾಗಲೇ ಕೊಡ್ತಾರೆ. ಆದ್ದರಿಂದ ನನಗೆ 1 ವಾರ ಲೇಟ್ ಮಾಡಿದರು. ಅಮ್ಮಗೆ ಆವಾಗಲೇ ಇತ್ತು ಅಂತ ಆವಾಗಲೇ ಕೊಟ್ಟಿದ್ದಾರೆ. ಅಂದರೆ ಅಮ್ಮಗೆ ಚೆನ್ನಾಗಿ ಕಾಣುತ್ತೆ ಕಣ್ಣೆಲ್ಲ, ಅದು ಕಣ್ಣಲ್ಲಿ ನೀರು ಜಾಸ್ತಿ ಬರ್ತಾ ಇದೆ, ಅದರಿಂದ ತೋರಿಸ್ಕೊಂಡಿದ್ದು. ಇವಾಗ ಅವರು ಟೆಸ್ಟ್ ಮಾಡಿ ಕೊಡ್ತಾ ಇದ್ದಾರೆ, ಫಾರ್ಮ್ ಎಲ್ಲ ಫಿಲಪ್ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಯಾಕೆ ಹೇಳ್ತಾಯಿದ್ರು, ನೀ ಯಾಕೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಎಲ್ರಿಗೂ ಡೌಟ್ ಇರುತ್ತಲ್ಲ, ಹೇಳ್ದೆ ಈ ಥರ ಅಂತ ಸುಮ್ಮನೆ ಆದರು. ಒಬ್ಬೊಬ್ಬರು ಬಿಡಲ್ಲ ಅಂತ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ, ಒಬ್ಬೊಬ್ಬರು ಬಿಡ್ತಾರೆ, ಏನಾಗಲ್ಲ ಪರವಾಗಿಲ್ಲ ಅಂತ. ನೋಡಿ ಅಪ್ಪು ಸರ್ ಫೋಟೋ ಹಾಕಿದ್ರು, ಅದನ್ನು ಕವರ್ ಮಾಡಿಕೊಂಡು ಇವಾಗ ಅವ್ರು ಹೇಳ್ತಾಯಿದ್ರು ಕನ್ನಡಕ ಹಾಕ್ಕೊಂಡು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇವಾಗ ಅಮ್ಮ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಈ ವಿಡಿಯೋ ಹೆಂಗೆ ಅನಿಸ್ತಾ ಹಂಗೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಆಚೆ ಬಂದ್ವಿ, SNRಯಿಂದ ಆಚೆ ಬಂದು ಸಾಯಂಕಾಲ ಬಿರಿಯಾನಿ ಮಾಡೋಣ ಅಂತ, ಚಿಕನ್ ಬಿರಿಯಾನಿ ಮಾಡೋಣ ಅಂದರೆ ಅಮ್ಮ ಚಿಕನ್ ತಿನ್ನಲ್ಲ, ಅದರಿಂದ ಹೇಗೆ ಬಿರಿಯಾನಿ ಮಾಡೋಣ ಅಂತ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಫುಲ್ಲು ವ್ಲಾಗ್ ಕಂಟಿನ್ಯೂ ಫುಲ್ಲು ಎಂಡ್ವರೆಗೂ ತೋರಿಸಿಲ್ಲ, ಆದ್ದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಷ್ಟೇ, ಜಾಸ್ತಿ ಎಲ್ಲ ಸ್ವಲ್ಪ ಬಂದರೆ ಸಾಕು. ಇಲ್ಲ 50% ಫ್ರೈ ಆದರೂ ಸಾಕು. ನಾನು 3/4% ಫ್ರೈ ಆದಮೇಲೆ ಮಾಡ್ಕೊತಾ ಇದ್ದೀನಿ. ನೋಡಿ ಆ ಥರ ಅಂಟ್ಕೊಂಡಿರುತ್ತಲ್ಲ, ಅದೆಲ್ಲ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬಿರಿಯಾನಿನ. ನಿಮಗೆ ಟೇಸ್ಟ್ ಹೆಂಗಿರುತ್ತೋ ಅದ್ರ ಮೇಲೆ ಮಾಡಿ. ನಾವು ಈ ಥರ ಮಾಡಿದರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ಅದರಿಂದ ನಾನು ಈ ಥರನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಒಂದು ಚಿಕ್ಕ ಮೀಡಿಯಮ್ ಸೈಜ್ ಆಪಲ್ ಟೊಮೊಟೊ ಅಂತೀವಲ್ಲ, ಅದನ್ನ ಉಳ್ಳಿ ಟೊಮೊಟೊ, ಆಪಲ್ ಟೊಮೊಟೊ ಏನಂತೀರೋ ಅದು, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ 4-5 ಜನಕ್ಕೆ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ. 3 ಮಕ್ಕಳು 3 ದೊಡ್ಡವ್ರಿಗೆ. ನೋಡಿ ಇವು ಒಂದು ಟೈಮ್ಗೆಲ್ಲ ಸಾಕು ಅನಿಸ್ತು, ಕರೆಕ್ಟಾಗಿ ಮಾಡಿದ್ದೆ, ಕರೆಕ್ಟಾಗಿ ಆಯಿತು. ಇವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಟೊಮೊಟೊ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ ಇದಕ್ಕೆ. ಇವಾಗ ಖಾರ ಪುಡಿ ಹಾಕ್ಕೊಂಡು ಆ ಕಡೆ ಮೊಟ್ಟೆನೂ ಸಿಪ್ಪೆ ಬಿಡಿಸ್ಕೊತ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಅದೆಲ್ಲ ಫುಲ್ ಮಿಕ್ಸ್ ಕೊಡ್ತೀನಿ ಅಷ್ಟೇ. ಅಂದರೆ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಲೈಟಾಗಿ ಮಸಾಲೆ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲೆ ಆದರೆ ಒಂಥರ ಆಸಿಡಿಟಿ ಆಗುತ್ತೆ. ಅದರಿಂದ ನೋಡಿ ಸ್ವಲ್ಪ ಜಾರಲ್ಲಿ 1/4 ಭಾಗದಷ್ಟು ಅಷ್ಟೇ ನಾನು ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಕೊತ್ತಂಬರಿ, ಪುದೀನ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಅಷ್ಟೇ, ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಹಾಕಿಲ್ಲ. ಯಾಕಂದರೆ ಬಿರಿಯಾನಿ ಪೌಡ್ರ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊತೀವಲ್ಲ, ಅದಕ್ಕೆ ಇಷ್ಟೇ ಸಾಕು ಮಸಾಲೆ ಅಂದ್ಕೊಂಡು ಇಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ನೀರೇನು ಜಾಸ್ತಿ ಹಾಕ್ತಾಯಿಲ್ಲ. ಅಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ಹೋಗೋವರೆಗೂ ಆ ಥರ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋದು ಅಷ್ಟೇ. ಇವಾಗ ಕುದ್ದಿದೆ ನೋಡಿ, ಇದು ಕುದೀತಾ ಇದ್ದಿಲ್ಲ. ಇವಾಗ ಮೊಟ್ಟೆ ಬಿಡಿಸ್ಕೊಂಡಿದ್ದೆ, ಮೊಟ್ಟೆ ಹಾಕ್ಕೊತಾ ಇದ್ದೀನಿ.
ನಿಮಗೆ ನೀವು ಕ್ವಾಂಟಿಟಿ ನೋಡಿ ಮೊಟ್ಟೆ ಆ್ಯಡ್ ಮಾಡ್ಕೋಬೋದು. ನಾನು 6 ಮೊಟ್ಟೆ ತೊಗೊಂಡಿದ್ದೀನಿ, ಸಾಕು. ನಾವಿರೋ ಜನಕ್ಕೆ 6 ಮೊಟ್ಟೆ ಸಾಕು. ಇದೇ ಪ್ರೊಸೆಸ್ಸು ಚಿಕನ್ಗೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅಂದರೆ ಚಿಕನ್ಗೆ ಇನ್ನೂ ಟೇಸ್ಟಾಗಿರುತ್ತೆ. ಪರವಾಗಿಲ್ಲ, ಮಟನ್ಗೂ ಎಗ್ಗಿಗೂ ಚೆನ್ನಾಗಿತ್ತು. ಇವಾಗ ಬಿರಿಯಾನಿ ಪೌಡ್ರ್ ಹಾಕೊಂಡಿದ್ದೀನಿ ಮೇಲೆ. ಅದೇನು ಪೌಡ್ರ್ ಕಾಣ್ತಿದೆಯಾ, ಖಾರ ಪೌಡ್ರ್ ಥರ, ಅದು ಬಿರಿಯಾನಿ ಪೌಡ್ರು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೇಲೆ ಕಡೆ, ಮರ್ತೋಗಿದ್ದೆ. ಅದರಿಂದ ಇವಾಗ ಬಿರಿಯಾನಿ ಪೌಡ್ರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೀರು ಹಾಕಿದ್ದೀನಿ, ಅಂದರೆ 2 ಗ್ಲಾಸು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಅಕ್ಕಿ ಹಾಕ್ಕೊತೀನಿ. ಅಂದರೆ ಕುದಿ ಬಂದರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಂತ, ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ನೋಡಿ, ಇವಾಗ ಕುದಿ ಬಂದಿದೆ, ಇಷ್ಟು ಸಾಕು. ಕುದಿ ಬಂದರೆ ನಾವು ಮೊಟ್ಟೆನೂ ಅಷ್ಟೇ ಜಾಸ್ತಿ ತಿರುಗ್ಸೋಕೆ ಹೋಗ್ಬೇಡಿ. ಮೊಟ್ಟೆ ಮೊದಲೇ ಬೇಯಿಸಿರ್ತೀವಲ್ಲ, ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ, ಏನು ನಾವು ಸ್ಪೂನ್ ಯೂಸ್ ಮಾಡ್ತೀವ ಅದರಿಂದ. ಅದಕ್ಕೆ ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ನೋಡಿ, ಕುದಿ ಬಂದಿದೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಬಿಡಿಸ್ಕೊತೀನಿ, ಸಾಕು. ಇದೇನು ಚಿಕನ್ ಅಲ್ವಲ್ಲ, 1 ವಿಷಲ್ಲಾದರೆ ಸಾಕು, ಬೆಂದಿರುತ್ತೆ. ನೋಡಿ, ಪರ್ಫೆಕ್ಟಾಗಿ ಆಗಿದೆ ಎಗ್ ಬಿರಿಯಾನಿ. ಒಂದು ಸರಿ ಟ್ರೈ ಮಾಡಿ ನೋಡಿ, ಕಳೆದೋಗ್ಬಿಡ್ತೀರಿ ಈ ಥರ ಬಿರಿಯಾನಿ ತಿಂದುಬಿಟ್ರೆ. ನೋಡಿ, ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಟ್ರೈ ಮಾಡಿ ನೋಡಿ. ಬಿರಿಯಾನಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಬಿರಿಯಾನಿ ಮಾಡ್ತಾರೆ. ಬರೀ ಪೌಡ್ರ್ ಹಾಕಿನೂ ಮಾಡಬಹುದು, ಬರೀ ಪೌಡ್ರಲ್ಲಿ ಮಾಡಬಹುದು. ಇಲ್ಲ ನಾವು ಮಸಾಲೆ ರುಬ್ಕೊಂಡು ಮಾಡ್ಕೊತೀವಿ ಅಂದರೆ ಜಾಸ್ತಿ ಮಸಾಲೆ ಹಾಕ್ಕೊಂಡ್ರೆ ಆಸಿಡಿಟಿ ಆಗುತ್ತೆ. ಲೈಟಾಗಿ ಸ್ವಲ್ಪ ಮಸಾಲೆ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಆಸಿಡಿಟಿನೂ ಕಡಿಮೆ ಅನಿಸುತ್ತೆ. ಆದ್ದರಿಂದ ನಿಮಗೆ ನೀವು ಯಾವ ಥರ ಮಾಡ್ತೀರಿ, ನೋಡ್ತಾ ಇರೋರು ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಹಾಕಿ. ಇಲ್ಲಿಗೆ ಏನು ಮಾಡ್ತೀನಿ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಬಾಯ್.